ವಾರವೂ ತಪ್ಪದೆ ಈ ದೇವಸ್ಥಾನಕ್ಕೆ ಬರ್ತಾ ಇರೋ ಈ ಸುಶೀಲಾ ಕುಟುಂಬದಲ್ಲಿ ಹಿಂದೆ ಬರೀ ಸಮಸ್ಯೆಗಳೇ ತಾಂಡವಾಡ್ತಿದ್ವು. ಮನೆಗಳಲ್ಲಿ ಸಮಸ್ಯೆ, ಹೊರಗಡೆ ಸಮಸ್ಯೆಗಳು, ಜಮೀನುಗಳಲ್ಲಿ, ಆಸ್ತಿ ವಿಚಾರದಲ್ಲಿ, ಮತ್ತೆ ಫ್ಯಾಮಿಲಿಲಿ ಎಲ್ಲ ವಿಧವಾದ ವಿಚಾರದಲ್ಲೂ ತುಂಬಾನೇ ಪ್ರಾಬ್ಲಮ್ ಇತ್ತು ನನಗೆ. ಯಾರೋ ಹೇಳಿದ್ರು ನನಗೆ ಈ ದೇವಸ್ಥಾನ ನನಗೆ ಗೊತ್ತಿಲ್ಲ ಇಲ್ಲಿ ಬರೋದಕ್ಕೆ. ಕೋರ್ಟಲ್ಲಿ ಕೇಸೆಲ್ಲ ಆಗೋಗಿತ್ತು ಆಸ್ತಿ ವಿಚಾರದಲ್ಲಿ. ನನಗೆ ಅದು ಇಲ್ಲಿ ಬಂದಾಗ ನನಗೆ ಒಂದು ಹೂ ಬಿತ್ತು. ನಾನು ಕೇಳಿ ತುಂಬ ಹೂ ಜೋಡಿಸಿದ್ರು. ನೀನು ಜೋಡಿಸಿರೋ ಹೂವೆಲ್ಲ ಬೇಡ, ನಾನು ಕೇಳ ಒಂದೇ ಒಂದು ಹೂ ಬೇಕು ಅಂತೇಳಿ ಇಚ್ಚಿದ್ದೆ ನಾನು. ಆ ಹೂನೇ ಅವ್ರು ಕೊಟ್ಟಿದ್ದು ನನಗೆ. ಆ ಹೂ ತೊಗೊಂಡು ಕೋರ್ಟ್ಗೆ ಹೋಗಿದ್ದಾಗ ಕೋರ್ಟಲ್ಲಿ ಸಕ್ಸಸ್ ಆಗಿದ್ದು ನಾನು, ತಾಯಿ ಅನುಗ್ರಹದಿಂದ. ನಾನು ಅದನ್ನು ಗೆದ್ದಿದ್ದೀನಿ. ಹಿಂದೆ ಇದ್ದ ಸಮಸ್ಯೆ, ಬಡತನ ಎಲ್ಲ ನಿವಾರಣೆ ಆಗಿದ್ದು ಈ ತ್ರಿಪುರ ಸುಂದರಿಯನ್ನ ನಂಬಿದ್ರಿಂದ. ಇದು ಇವರ ಅಭಿಪ್ರಾಯ ಮಾತ್ರವಲ್ಲ, ಅನುಭವನೂ ಹೌದು. ಇಂಥ ಸುಶೀಲಾ ಕಣ್ಣಾರೆ ಕಂಡ ಘಟನೆ ಈ ದೇವಿಯ ಶಕ್ತಿಗೆ ಮತ್ತೊಂದು ಸಾಕ್ಷಿ. ಬಿಡ್ತೀನಿ, ಪರ್ಮನೆಂಟ್ ಆಗಿ ಬಿಟ್ಬಿಡ್ತೀನಿ. ಎಲ್ಲಾದ್ರೂ ಹಾಳಾಗ ಹೋಗು ಹೋಗು ಅಂದ್ರೆ ನಾನು ಎಲ್ಲಿಗ್ರಿ ಹೋಗ್ಲಿ? ನಿಮ್ಮನ್ ಬಿಟ್ರೆ ನನಗೆ ಯಾರಿದ್ದಾರೆ? ನಿನ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ. ಮಗು ಎತ್ಕೊಡೋ ಯೋಗ್ಯತೆ ಇಲ್ಲ ನಿನ್ಗೆ. ಇನ್ನೊಂದು ಹೆಂಡತಿ ಯಾರಿಗೆ ಬೇಕು? ದಮ್ಮಯ್ಯ ಅಂತೀನ್ರಿ, ಹೋಗು ಅನ್ಬೇಡ್ರಿ, ನನ್ ಕೈ ಬಿಡ್ಬೇಡ್ರಿ. ಎಲ್ಲಾದ್ರೂ ಹಾಳಾಗ ಕಾಲ ಎಷ್ಟೇ ಬದಲಾದ್ರೂ ತಾಯಿಯಾಗದ ಹೆಣ್ಣನ್ನ ಇವತ್ತಿಗೂ ಈ ರೀತಿಯಾಗಿ ನೋಡೋ ಜನ ಇದ್ದೇ ಇದ್ದಾರೆ. ತೊಂದರೆ ಯಾರಲ್ಲೇ ಇರಲಿ, ಮಕ್ಕಳಿಲ್ಲ ಅನ್ನೋ ಶಾಪ ತಟ್ಟೋದು ಹೆಣ್ಣಿಗೆ. ಇಲ್ಲೂ ಕೂಡ ಈ ಸಮಸ್ಯೆ ಡೈವರ್ಸ್ ತನಕ ಹೋಗುತ್ತೆ, ಕೇವಲ ಮಕ್ಕಳಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. ನೋಡು, ಡೈವರ್ಸ್ ಲೆಟ್ರು, ಇದಕ್ಕೊಂದು ಸೈನ್ ಹಾಕು. ಇಬ್ರು ಒಪ್ಕೊಂಡ್ರೆ ಬೇಗ ಡೈವರ್ಸ್ ಸಿಗುತ್ತೆ. ನಾನು ಸೈನ್ ಮಾಡೋದಿಲ್ಲ. ಯಾಕೆ ಈ ತರ ನಡ್ಕೋತಾ ಇದ್ದೀರಾ? ನಿಮ್ ಕೈ ಮುಗಿದ್ ಮೇಳ್ಕೋತೀನಿ, ಈ ತರ ಎಲ್ಲ ಮಾಡ್ಬೇಡ್ರಿ. ನಿಮ್ಮನ್ ಬಿಟ್ಟರೆ ನನಗೆ ಯಾರು ಇದ್ದಾರೆ? ನೋಡು, ನಿನ್ಗಂತೂ ಒಂದು ಮಗುನ ಎತ್ಕೊಡೋ ಯೋಗ್ಯತೆ ಇಲ್ಲ. ನನಗೆ ಬೇರೆ ಮದುವೆ ಆಗದ ದಾರಿನೇ ಇಲ್ಲ. ಮರ್ಯಾದೆಯಿಂದ ಸೈನ್ ಹಾಕು. ನಾನು ಸತ್ರು ಸೈನ್ ಮಾಡೋದಿಲ್ಲ. ಅದು ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ. ಸತ್ರು ಸೈನ್ ಹಾಕೋದಿಲ್ವಾ? ಯಾಕ್ರಿ ಈಗೆಲ್ಲ ನಡ್ಕೋತಾ ಇದ್ದೀರಾ? ನಮಗ್ ದೇವ್ರ ಕಣ್ಬಿಟ್ಟು ನೋಡಿದ್ರೆ ಮಕ್ಳಾಗೋದು ಎಷ್ಟೊತ್ತು? ನಿನ್ನೊಂದು ತೊಳ್ಗದ ಯಾವ ದೇವರು ಹೊರ ಕೊಡ್ತಾನ? ನನ್ನ ಫ್ರೆಂಡ್ ಹೇಳಿದ್ಲು, ಅಲ್ಲಿಗೆ ಹೋದ್ರೆ ಖಂಡಿತ ನಮ್ಮ ಮಕ್ಳಾಗುತ್ತಂತೇರಿ. ದೇವರ ಹತ್ರ ಹೋದ್ರೆ, ಹರಕೆ ಹೊತ್ಕೊಂಡ್ರೆ ಮಕ್ಕಳಾಗತ್ತೆ ಅನ್ನೋದನ್ನ ವಿಜ್ಞಾನ ಒಪ್ಪೋದಿಲ್ಲ. ಆದರೆ ಇದರಿಂದಾನೇ ತಮ್ಮ ವಂಶ ಬೆಳೀತು ಅಂತ ನಂಬಿರೋ ಜನ ಬೇಕಾದಷ್ಟಿದ್ದಾರೆ. ಇಲ್ಲೂ ಕೂಡ ಹಾಗೇ ಆಯ್ತು. ಹೆಂಡತಿ ಹೇಗೋ ಗಂಡನನ್ನ ಒಪ್ಪಿಸಿ ತ್ರಿಪುರ ಸುಂದರಿ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾಳೆ. ಆ ನಂತರ ನಡೆದಿದ್ದೆ ಪವಾಡ. ನಮ್ಮ ಎದುರು ಮನೆಯವರಿಗೆ, ಗಂಡ ಹೆಂಡತಿರಿಗೆ ಹಿಂಗೆ ಮಕ್ಕಳಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆಯಲ್ಲಿ ಜಗಳ ಆಗಿ ಡೈವರ್ಸ್ ತನಕ ಹೋಗಿ ಕೋರ್ಟ್ ತನಕನೇ ಹೋಗಿ, ಅದನ್ನು ಕೋರ್ಟ್ ತನಕನೇ ಹೋಗಿ ಇಲ್ಲಿ ಬಂದು ಮಕ್ಕಳಾಗಿದೆ. ಅವರಿಗೆ ಮಕ್ಕಳಾಗಿದ್ದಾರೆ. ಗಂಡ ಹೆಂಡತಿ ಇವಾಗ ಭಾರಿ ಅನ್ಯೋನ್ಯವಾಗಿದ್ದಾರೆ. ನಮ್ಗಿನ್ನ ಹೆಚ್ಚಿಗೆ ಅವರೇ ಬರ್ತಾರೆ ಇಲ್ಲಿಗೆ. ಇಂಥ ನಿದರ್ಶನಗಳಿಗೆ ಇಲ್ಲಿ ಲೆಕ್ಕಾನೇ ಇಲ್ಲ. ನಂಬಿಕೆ ಹಾಗೂ ಶ್ರದ್ಧೆ ಇದಕ್ಕೆಲ್ಲ ಮೂಲ ಕಾರಣ. ಇವೆಲ್ಲ ಬರೀ ಮೂಢನಂಬಿಕೆ ಆಗಿದ್ರೆ ವಿದ್ಯಾವಂತರು, ಬುದ್ಧಿವಂತರು ದೇವರನ್ನ ನಂಬ್ತಾನೇ ಇರಲಿಲ್ಲ. ಗೋಪಾಲ್ ಅಂತೇಳಿ ಬೆಂಗಳೂರಿನವರು, ಅವರು ಅಸಿಸ್ಟೆಂಟ್ ಕಮಿಷನರು ಅವರಂತೆ. ಅವರು ಇಲ್ಲಿ ಬಂದು 20 ವರ್ಷ ಆಗಿತ್ತು ಮಕ್ಕಳಾಗಿ, ಮದುವೆ ಆಗಿ. ಅವ್ರಿಗೆ ಮಕ್ಕಳೇ ಇರಲಿಲ್ಲ. ಆಗ ಗೊಳವಂತ ಹತ್ತು ಬೇಕಾದಷ್ಟು ಕೇಳಿದ್ರು. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅವ್ರು ಬರ್ತಿದ್ದು, ಉತ್ನಳ್ಳಿ ಬೆಟ್ಟಕ್ಕೆ ಬರ್ತಿರಲಿಲ್ಲ. ಆವಾಗ ಅವರೇನು ಮಾಡಿದ್ರು, ಅಲ್ಲಿ ಯಾರೋ ಹೇಳಿದ್ರಿಂದ ಅಲ್ಲಿ ಮನೆಗಾರ ಸುಬ್ರಹ್ಮಣ್ಯಂ ಅಂತಿದ್ದಾರೆ, ಅವರು ನೀವು ಜ್ವಾಲಾಮುಖಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಅವ್ರನ್ನ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಫಲ ಆಗುತ್ತೆ ಅಂತ ಅಂದ್ಬಿಟ್ರು. ಅವ್ರು ಇಲ್ಲಿ ಬಂದು ಕೇಳಿದ್ರು, ಏನಾಗಬೇಕು ನೋಡಿ, ಈ ಥರ ವ್ರತಾಚರಣೆ ಇದೆ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ಆ ವ್ರತಾಚರಣೆ ಮಾಡೋದ್ರಿಂದ
ಆ ಪ್ರಸಾದವನ್ನು ಮಂತ್ರಿಸ್ಕೊಂಡು ಅವರು ಇದು ತಗೊಂಡದ್ರಿಂದ 5 ವಾರ ಬಂದು ಪೌರ್ಣಮಿಲಿ ದರ್ಶನ ಮಾಡಿದ್ರು. ಅವರಿಗೆ ಗರ್ಭ ಸಂತತಿ ಆಯಿತು, ಮಕ್ಕಳಾಯಿತು. ಆ ಮಕ್ಕಳಾದ ಮೇಲೆ ಅವರು ಈ ದೇವಿಗೆ 2 kg ಬೆಳ್ಳಿ ಒಡವೆಗಳನ್ನ ಮಾಡಿಸ್ಕೊಟ್ಟಿದ್ದಾರೆ ಅಮ್ಮನವ್ರಿಗೆ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಲೋಕರೂಢಿ. ಅದೇ ರೀತಿ ಈ ದೇವಿ ಸನ್ನಿಧಾನಕ್ಕೆ ಬಂದು ಅವರ ಕಷ್ಟಗಳನ್ನು ಬಗೆಹರಿಸ್ಕೊಂಡಿರೋ ಭಕ್ತರಿಗೆ ಲೆಕ್ಕನೇ ಇಲ್ಲ. ಬನ್ನಿ, ಅಂಥ ಭಕ್ತರನ್ನು ಮಾತಾಡಿಸಿ ಅವರ ಅನುಭವಗಳನ್ನು ಅವ್ರ ಮಾತಿನಲ್ಲೇ ಕೇಳೋಣ. ನಾನು ಸಹ ನನಗೆ ಭಾರಿ ಕಷ್ಟ ಬಂದು ನನ್ನ ರಾಶಿಲೇ ಸರಿ ಇಲ್ಲದಂತೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಆಂಧ್ರ, ಹೈದ್ರಾಬಾದ್ ಎಲ್ಲ ತಿರುಗಿದ್ದೀನಿ. ಎಷ್ಟು ಒಂದು 6 ವರ್ಷ 7 ವರ್ಷ. ನಾನು ಇಲ್ಲಿಗೆ ಬಂದೆ ನೋಡಿ, ಅದು ಹೆಂಗೆ ನನ್ನ ಮನಸ್ಸಲ್ಲಿದ್ದದ್ದು. ನಾವು ಹೊಡಿತಿದ್ದೆ ಸೈಕಲ್ ಬಿಡಿ, ಅವತ್ತು ಎತ್ತಿನ ಗಾಡಿ ಓಡಿಸ್ತಿದ್ದು ಸೈಕಲ್ ತಕ್ಕಂಡೆ, ಸ್ಕೂಟ್ರ್ ತಕ್ಕಂಡೆ, ಕಾರ್ ತಕ್ಕಂಡೆ. ನನ್ನ ಜೀವನಕ್ಕೆ ನೆಮ್ಮದಿಯಾಗಿ ಆರೋಗ್ಯ ಒಂದು ಚೆನ್ನಾಗಿಟ್ಟವಳೆ.